ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಹಿಂದಿನ ತರಗತಿಯಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಆ್ಯಂಡ್ ಮೆಸೋಲಿಥಿಕ್ ಏಜ್ ಬಗ್ಗೆ ಕಲ್ತಿದ್ದೀವಿ. ಅಂತಂದ್ರೆ ಹಳೆಯ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗದ ಬಗ್ಗೆ ಈಗಾಗಲೇ ನೋಡಿದ್ದೀವಿ ಅಂತ. ಇವತ್ತಿನ ದಿನ ನಾವು ಅಭ್ಯಾಸ ಮಾಡ್ತಕ್ಕಂಥ ವಿಷಯ ಯಾವುದು ಅಂತ ಹೇಳಿದ್ರೆ ಹೊಸ ಶಿಲಾಯುಗ, ದಿ ನಿಯೋಲಿಥಿಕ್ ಏಜ್. ದಿ ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಫ್ರಮ್ 8000 to 4000 BCE. ಈ ಹೊಸ ಶಿಲಾಯುಗ ಪ್ರಾರಂಭವಾಗೋದು ಯಾವಾಗ್ರಿ? ಸಾಮಾನ್ಯ ಶಕಪೂರ್ವ 8000ದಿಂದ 4000 ಅಂತ. ಈ ನಿಯೋಲಿಥಿಕ್ ಏಜ್ ಅಂತ ಹೇಳಿ ಹಳೆಯ ಶಿಲಾಯುಗವನ್ನ ಯಾಕೆ ಕರೀತಾ ಇದ್ರು ಅಂತ ಹೇಳಿದ್ರೆ, ಇದು ಗ್ರೀಕ್ ಪದವಾಗಿರ್ತಕ್ಕಂಥ ನಿಯೋಲಿಥಿಕ್ ಎಂಬ ಶಬ್ದದಿಂದ ಉತ್ಪನ್ನವಾಗಿದೆ ಅಂತ. ದಿಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್. ಗ್ರೀಕ್ ವರ್ಡ್ ನಿಯೋ ಆ್ಯಂಡ್ ಲಿಥಿಕ್. ನಿಯೋ ಮೀನ್ಸ್ ನ್ಯೂ, ಲಿಥಿಕ್ ಮೀನ್ಸ್ ಸ್ಟೋನ್. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ ಅಂತ. ಸೊ ಅದರಿಂದ ಇದನ್ನ ಏನ್ ಮಾಡ್ತೀವಿ, ಹೊಸ ಶಿಲಾಯುಗವನ್ನ ನಿಯೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ ಅಂತ. ಸೊ ಈ ನಿಯೋಲಿಥಿಕ್ ಏಜ್ ನಲ್ಲಿ ಅಥವಾ ಹೊಸ ಶಿಲಾಯುಗದಲ್ಲಿ ಏನೇನು ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಇಲ್ಲಿನೂ ಸಹಿತ ಹಳೆಯ ಶಿಲಾಯುಗದಂತೆ ಕ್ವಾರ್ಟ್ಜೈಟ್ ಕಲ್ಲನ್ನ ಬಳಕೆ ಮಾಡಲಾಗ್ತಾ ಇತ್ತು. ಕ್ವಾರ್ಟ್ಜೈಟ್ ಕಲ್ಲಿನ ಜೊತೆಗೆ ಬೇರೆ ಕಲ್ಲುಗಳನ್ನು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ರು ಅಂತ. ದೇ ಯೂಸ್ಡ್ ಸ್ಟೋನ್ಸ್ ಅಲಾಂಗ್ ವಿತ್ ಕ್ವಾರ್ಟ್ಜೈಟ್ ಅಂತ. ಸೊ ಇಲ್ಲಿ ಅವರು ಕ್ವಾರ್ಟ್ಜೈಟ್ ಶಿಲೆಯೊಂದಿಗೆ ಬೇರೆ ಬೇರೆ ಶಿಲೆಯನ್ನು ಏನು ಮಾಡಿದ್ರಿ, ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ರು ಅಂತ. ಸೊ ಈ ಆಯುಧಗಳನ್ನು ಅಥವಾ ಈ ಸಲಕರಣೆಗಳನ್ನು ಅಥವಾ ಶಿಲೆಗಳನ್ನು ಉಪಯೋಗಿಸ್ಕೊಂಡು ಉಪಕರಣಗಳನ್ನು ಏನು ತಯಾರು ಮಾಡ್ತಾ ಇದ್ರಲ್ಲ, ಆ ಆಯುಧಗಳನ್ನು ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕತ್ತಿ ಮಸೆದು ಸಂದು ಗೆರೆ ಹೊಡೆದು ನುಣುಪುಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಸಹಿತ ಇಲ್ಲಿ ಪ್ರಾರಂಭಿಸಿದ್ರು ಅಂತ. ದ ವೆಪನ್ಸ್ ವೇರ್ ಚಿಪ್ಡ್, ಗ್ರೌಂಡ್, ಕ್ರೂಡ್ ಆ್ಯಂಡ್ ಪಾಲಿಶ್ಡ್ ಅಂತ ಹೇಳಿ. ಸೊ ಇಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ, ದೇ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್ ಟು ಸರ್ವ್ ಡಿಫ್ರೆಂಟ್ ಪರ್ಪಸಸ್ ಅಂತ. ಈ ರೀತಿಯಾಗಿ ತಯಾರಿಸಿದಂತಹ ಉಪಕರಣಗಳನ್ನು ಅವರು ಬೇರೆ ಬೇರೆ ಉದ್ದೇಶಕ್ಕಾಗಿ ಏನು ಮಾಡ್ತಾ ಇದ್ರಿ, ಬಳಸಿಕೊಳ್ತಾ ಇದ್ರು ಅಂತ. ಅಥವಾ ಅವರ ಉಪಯೋಗಕ್ಕೆ ತಕ್ಕಂತೆ ಆಕಾರ ಮತ್ತು ರೂಪಗಳನ್ನು ಆ ಆಯುಧಗಳಿಗೆ ಕೊಡ್ತಾ ಹೋದ್ರು ಅಂತ. ಇನ್ನು ಈ ಯುಗದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮಾನವ ಉಳುಮೆ ಮಾಡೋದಕ್ಕೆ ಪ್ರಾರಂಭಿಸಿದ ಅಂತ. ಅಂದ್ರೆ ಕೃಷಿಯನ್ನ ಏನ್ ಮಾಡಿದ್ವಿ, ಮೈಗೂಡಿಸಿಕೊಂಡ ಅಂತ. ಅದ್ರ ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಸಹಿತ ಈ ಯುಗದಲ್ಲಿ ಪ್ರಾರಂಭಿಸಿದ ಅಂತ. ದ ಮ್ಯಾನ್ ಲರ್ನ್ಡ್ ಇನ್ ದಿಸ್ ಪೀರಿಯಡ್ ಕಲ್ಟಿವೇಶನ್ ಆ್ಯಂಡ್ ಡೊಮೆಸ್ಟಿಕೇಟೆಡ್ ವೆರೈಟಿ ಆಫ್ ಆನಿಮಲ್ಸ್ ಅಂತ ಹೇಳಿ, ಇಲ್ಲಿ ಹಲವಾರು ಪ್ರಾಣಿಗಳನ್ನ ಸಾಕೋದಕ್ಕೆ ಪ್ರಾರಂಭಿಸಿದ ಅಂತ ಹೇಳಿ. ಇನ್ನು ಇವನೇನು ಮಾಡಿದ ಅಂತ ಹೇಳಿದ್ರೆ, ಯಾವಾಗ ಉಳುಮೆಯನ್ನ ಪ್ರಾರಂಭಿಸಿದ್ನೋ ಅವಾಗ ಏನು ಮಾಡಿದ್ರಿ, ಒಂದು ಪ್ರದೇಶದಲ್ಲಿ ನೆಲೆಯೂರ್ಬೇಕಾಯ್ತು. ಅದಕ್ಕೆ ಅವನು ಏನು ಮಾಡಿದ ಅಂತ ಹೇಳಿದ್ರೆ, ಮನೆಗಳನ್ನ ಕಟ್ತಕ್ಕಂಥ ಕಲೆ ಅಂತೂ ಅವಾಗ ಗೊತ್ತಿರಲಿಲ್ಲ. ಇತ್ತೀಚೆಗೆ ನಾವು ಮನೆಗಳನ್ನ ಕಟ್ಟಿಸ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸಿಸ್ತೀವಿ. ಆದ್ರೆ ಅವಾಗ ಏನಿರಲಿಲ್ಲ ಅಂತ ಹೇಳಿದ್ರೆ, ಮನೆಯನ್ನ ಕಟ್ಟತಕ್ಕಂಥ ಕಲೆ ಅವನಿಗೆ ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿ ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಿರ್ಮಿತವಾಗಿರ್ತಕ್ಕಂಥ ಗುಹೆಗಳಲ್ಲಿ ಏನು ಮಾಡಿದ್ರಿ, ವಾಸಿಸೋದಕ್ಕೆ ಪ್ರಾರಂಭಿಸಿದ ಅಂತ. ದೇ ಲಿವ್ಡ್ ಇನ್ ಕೇವ್ಸ್ ಅಂತ. ಆ ಗುಹೆಗಳಲ್ಲಿ ವಾಸಿಸೋದಷ್ಟೇ ಅಲ್ಲದೆ ಇವನು ಏನು ಮಾಡಿದ ಅಂತ ಹೇಳಿದ್ರೆ, ಆ ಗುಹೆಗಳನ್ನ ಡೆಕೋರೇಟ್ ಮಾಡೋದಕ್ಕೆ ಅಥವಾ ಶೃಂಗಾರಗೊಳಿಸೋದಕ್ಕೆ ಪ್ರಾರಂಭಿಸಿದ ಅಂತ. ಇವನು ಏನು ಮಾಡಿದ್ರಿ, ಡೆಕೋರೇಟೆಡ್ ದಿ ಕೇವ್ಸ್ ವಿತ್ ಪೇಂಟಿಂಗ್ಸ್ ಆ್ಯಂಡ್ ಕರ್ವಿಂಗ್ಸ್ ಅಂತ. ಚಿತ್ರಗಳನ್ನು ಬಿಡಿಸೋದು ಮತ್ತು ಕೆತ್ತನೆಗಳ ಮುಖಾಂತರ ಆ ಗುಹೆಗಳನ್ನು ಶೃಂಗರಿಸೋದು ಕಲೆಯನ್ನು ರೂಢಿಸಿಕೊಂಡ ಅಂತ ಹೇಳಿ. ಸೊ ಈ ಸಾಮಾನ್ಯವಾಗಿ ಪೇಂಟಿಂಗ್ಸ್ ಮತ್ತು ಕರ್ವಿಂಗ್ಸ್ದಲ್ಲಿ ಇರ್ತಕ್ಕಂಥ ದೃಶ್ಯಗಳು ಯಾವ್ಯಾವು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಕಾಮನ್ಲಿ ಯಾವ ಸೀನ್ಗಳು ಇರ್ತಾ ಇದ್ವು ಅಂತ ಹೇಳಿದ್ರೆ, ದ ಹಂಟಿಂಗ್ ಆ್ಯಂಡ್ ಡಾನ್ಸಿಂಗ್ ಸೀನ್ಸ್ ಆರ್ ಕಾಮನ್ಲಿ ಫೌಂಡ್ ಅಂತ. ಆ ದೃಶ್ಯಗಳು ಯಾವ್ಯಾವ ಇರ್ತಾ ಇದ್ವು ರೀ, ಹಂಟಿಂಗ್ ಅಂದ್ರೆ ಬೇಟೆಗೆ ಸಂಬಂಧಿಸಿದಂತಹ ದೃಶ್ಯಗಳು ಮತ್ತು ಡಾನ್ಸಿಂಗ್ ನೃತ್ಯಕ್ಕೆ ಸಂಬಂಧಿಸಿದಂತಹ ದೃಶ್ಯಗಳೇನಾಗಿರ್ತಾ ಇದ್ವು ಅಂತ ಹೇಳಿದ್ರೆ, ಕಾಮನ್ ಆಗಿ ಆ ಗುಹೆಗಳಲ್ಲಿ ಚಿತ್ರಗಳ ಮುಖಾಂತರ ಮತ್ತು ಕೆತ್ತನೆಯ ಮುಖಾಂತರ ಏನು ಮಾಡ್ತಾ ಇದ್ರು, ಮೂಡಿಸ್ತಾ ಇದ್ರು ಅಂತ ಹೇಳಿ. ಇಲ್ಲೇನಾಯಿತು, ಕೆಲವೊಂದಿಷ್ಟು ಮುಂದುವರೆದಂತಹ ಅಂದ್ರೆ ಆ ಸಂಸ್ಕೃತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಹೋಗಿರೋದನ್ನು ನಾವು ಕಾಣ್ಬೋದು ಅಂತ. ಇದಷ್ಟೇ ಅಲ್ಲದೆ ಇಲ್ಲಿ ಅಲಂಕಾರ ಮಾಡಿ ಅಂದ್ರೆ ಮಡಿಕೆಗಳಿಗೆ ಅಲಂಕಾರ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ಡೆಕೋರೇಟಿಂಗ್ ದೇರ್ ಪಾಟ್ರಿ ಆಲ್ಸೋ ಅಂತ ಹೇಳಿ. ಬಿಲ್ಟ್ ಬೋರ್ಡ್ಸ್, ದೋಣಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಆಮೇಲೆ ವಿವಿಂಗ್ ವಾಸ್ ನೋನ್ ಟು ದೆಮ್ ಅಂತ, ಅವರಿಗೆ ನೇಕಾರಿಕೆ ಅಂತಕ್ಕಂಥ ಕಲೆನೂ ಸಹಿತ ಅವ್ರಿಗೆ ಏನಾಯ್ತ್ರಿ, ತಿಳಿದುಕೊಂಡ್ರು ಅಂತ. ಡೆಕೋರೇಟೆಡ್ ದೇರ್ ಪಾಟ್ರಿ ಆ್ಯಂಡ್ ಬಿಲ್ಟ್ ಬೋರ್ಡ್ಸ್, ವಿವಿಂಗ್ ವಾಸ್ ನೋನ್ ಟು ದೆಮ್, ಅವರಿಗೆ ನೇಕಾರಿಕೆನೂ ಸಹಿತ ತಿಳಿದಿತ್ತು ಅಂತ. ದೇ ಯೂಸ್ಡ್ ವೂಲ್ ಆ್ಯಂಡ್ ಕಾಟನ್ ಟು ಮ್ಯಾನುಫ್ಯಾಕ್ಚರ್ ಕ್ಲಾತ್ಸ್ ಅಂತ.
ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಉಣ್ಣೆ ಮತ್ತು ಹತ್ತಿಗಳನ್ನು ಬಳಸಿಕೊಂಡು ಬಟ್ಟೆ ತಯಾರು ಮಾಡೋದನ್ನು ಅಥವಾ ಉಡುಪುಗಳನ್ನು ತಯಾರಿಸುವುದನ್ನು ಸಹಿತ ಪ್ರಾರಂಭಿಸಿದ್ರು ಅಂತ. ದೇ ಯೂಸ್ಡ್ ಫ್ರೂಟ್ಸ್, ವೆಜಿಟೇಬಲ್ಸ್, ರೂಟ್ಸ್, ಫ್ಲೆಶ್, ಫಿಶ್, ಮಿಲ್ಕ್, ಕುಕಿಂಗ್ ವಾಸ್ ಆಲ್ಸೋ ನೋನ್ ಟು ದೆಮ್. ಅವರಿಗೆ ಅಡುಗೆ ಮಾಡುವ ಕಲೆಯನ್ನು ಸಹಿತ ತಿಳಿದಿತ್ತು. ಸೊ ಆ ಅಡುಗೆ ಮಾಡೋದಕ್ಕೆ ಏನೇನು ಬಳಸ್ತಾ ಇದ್ರಿ? ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣುಗಳನ್ನು, ತರಕಾರಿಗಳನ್ನು, ಆಮೇಲೆ ರೂಟ್ಸ್, ಗಡ್ಡೆ ಗೆಣಸುಗಳನ್ನು, ಅದ್ರ ಜೊತೆಗೆ ಫ್ಲೆಶ್ ಅಂತ ಹೇಳಿದ್ರೆ ಮೀಟ್ ಅಂತ ಹೇಳ್ತೀವಲ್ಲ, ಮಾಂಸವನ್ನು, ಆಮೇಲೆ ಫಿಶ್, ಮೀನನ್ನು, ಆಮೇಲೆ ಮಿಲ್ಕ್, ಹಾಲು ಅಥವಾ ಹೈನುಗಾರಿಕೆ ಪದಾರ್ಥಗಳನ್ನು, ಇವನ್ನೆಲ್ಲವನ್ನ ಬಳಸಿಕೊಂಡು ಅವ್ರು ಏನು ಮಾಡಿದ್ರಿ? ಅಡುಗೆ ಮಾಡುವ ಕಲೆಯನ್ನು ಸಹಿತ ರೂಢಿಸಿಕೊಂಡಿದ್ರು ಅಂತ ಹೇಳಿ. ಇನ್ನು ಇವರು ಇದ್ರ ಜೊತೆಗೆ ಆಭರಣಗಳನ್ನು ಸಹಿತ ಬಳಕೆ ಮಾಡ್ತಾ ಇದ್ರು ಅಂತ. ದೇ ಯೂಸ್ಡ್ ಆರ್ನಮೆಂಟ್ಸ್ ಅಂತ. ದೇ ಯೂಸ್ಡ್ ಆರ್ನಮೆಂಟ್ಸ್ ಲೈಕ್ ಬೀಡ್ಸ್, ಮಣಿಗಳು ಅಥವಾ ಮುತ್ತುಗಳು ಅಂತ ಏನು ಕರಿತೀವಲ್ಲ, ಬೀಡ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ರು. ರಿಂಗ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರು. ರಿಂಗ್ಸ್ ಅಂದ್ರೆ ಉಂಗುರಗಳನ್ನು ಬಳಕೆ ಮಾಡ್ತಾ ಇದ್ರು. ಬ್ಯಾಂಗಲ್ಸ್ ಅಂತ ಹೇಳಿದ್ರೆ ಬಳೆಗಳನ್ನು, ಆಮೇಲೆ ಆರ್ಮ್ಲೆಟ್ಸ್ ಅಂತ ಹೇಳಿದ್ರೆ ತೋಳ್ಬಂದಿಗಳನ್ನು ಸಹಿತ ಇವ್ರು ಏನು ಮಾಡ್ತಾ ಇದ್ರಿ? ಉಪಯೋಗಿಸ್ತಾ ಇದ್ರು ಅಂತ. ಇನ್ನು ಇದ್ರ ಜೊತೆಗೆ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಏನನ್ನ ಪೂಜಿಸ್ತಾ ಇದ್ರು ಅಂತಕ್ಕಂಥದ್ದು ಸಹಿತ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರು ಪೂರ್ವಜರು ಮತ್ತು ಆತ್ಮಗಳನ್ನ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪೂಜಿಸ್ತಾ ಇದ್ರು ಅಂತ. ಅವ್ರು ಏನು ಮಾಡ್ತಾ ಇದ್ರಿ? ದೇ ವರ್ಷಿಪ್ಡ್ ಆನ್ಸೆಸ್ಟರ್ಸ್ ಆ್ಯಂಡ್ ಸ್ಪಿರಿಟ್ಸ್ ಅಂತ ಹೇಳಿ ಆತ್ಮಗಳನ್ನ ಮತ್ತು ಪೂರ್ವಜರನ್ನ ಪೂಜಿಸ್ತಕ್ಕಂಥ ಒಂದು ಕಲೆಯನ್ನ ರೂಢಿಸಿಕೊಂಡಿದ್ರು ಅಂತ. ಕ್ರಿಮಿಟೆಡ್ ದ ಡೆಡ್ ಒನ್ಸ್ ಅಂತ ಹೇಳಿ ಅಂದ್ರೆ ಸತ್ತವರ ದೇಹವನ್ನ ಸುಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹಿತ ಅವರು ತಿಳ್ಕೊಂಡಿದ್ರು ಅಂತ. ಆ್ಯಂಡ್ ಪ್ರಿಸರ್ವ್ ದ ಆಶಿಸ್ ಅಂತ ಆ ಸುಟ್ಟಿರ್ತಕ್ಕಂಥ ಅವಶೇಷವಾಗಿರ್ತಕ್ಕಂಥ ಬೂದಿಯನ್ನು ಏನು ಮಾಡ್ತಾ ಇದ್ರಿ? ಸಂಗ್ರಹಣೆ ಮಾಡ್ತಾ ಇದ್ರು ಅಂತ. ಪ್ರಿಸರ್ವ್ ದ ಆಸಿಸ್ ಅಂತ ಹೇಳಿ. ದ ಪ್ರಾಕ್ಟೀಸ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸ್, ನರಬಲಿ ಪದ್ಧತಿ ಅಂತ ಏನು ಕರಿತೀವಲ್ಲ ಅದು ಸಹಿತ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಹೊಸ ಶಿಲಾಯುಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿರೋದನ್ನು ನಾವು ಕಾಣ್ಬೋದು ಅಂತ. ಇಲ್ಲಿ ಪ್ರಮುಖವಾಗಿ ಉಳುಮೆ ಅಂತಕ್ಕಂಥದ್ದು ಪ್ರಾರಂಭವಾಗಿದ್ದರಿಂದ ಗುಹೆಗಳಲ್ಲಿ ವಾಸಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಅಲೆಮಾರಿ ಜೀವನವನ್ನು ಕೊನೆಗೊಳಿಸಿಕೊಂಡು ಒಂದೆಡೆ ನೆಲೆಸೋದಕ್ಕೆ ಪ್ರಾರಂಭವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಹೊಸ ಶಿಲಾಯುಗದ ತಾಣಗಳು ಅಂತ ಹೇಳಿ ಅಂದ್ರೆ ಸೈಟ್ಸ್ ಆಫ್ ದಿ ನಿಯೋಲಿಥಿಕ್ ಏಜ್ ಇನ್ ಇಂಡಿಯಾ. ಮಸ್ಕಿ ಅಂತಕ್ಕಂಥದ್ದು, ಆಮೇಲೆ ರಾಯಚೂರಿನ ದೋ ಪ್ರದೇಶ, ಬಳ್ಳಾರಿ, ಆಮೇಲೆ ಕಾವೇರಿ ನದಿ ಕಣಿವೆ, ತಿರುನೆಲ್ವೇಲಿ ತಮಿಳುನಾಡಿನ ತಿರುನೆಲ್ವೇಲಿ, ಸೇಲಂ, ಆಮೇಲೆ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್, ಗುಜರಾತಿನ ಕಾತೆವಾಡ, ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ಗಳೇನಾಗಿದ್ವು ಅಂತಂದ್ರೆ ಈ ಹೊಸ ಶಿಲಾಯುಗದ ಪ್ರಮುಖ ತಾಣಗಳಾಗಿರೋದನ್ನು ನಾವು ಕಾಣ್ಬೋದು. ಮಸ್ಕಿ, ರಾಯಚೂರು ದೋ, ಆಮೇಲೆ ಕಾವೇರಿ ಬೇಸಿನ್, ಬಳ್ಳಾರಿ, ಶೇಲಂ ಆ್ಯಂಡ್ ತಿರುನೆಲ್ವೇಲಿ ಇನ್ ತಮಿಳುನಾಡು, ಹೈದರಾಬಾದ್, ಕರ್ನೂಲ್ ಇನ್ ಆಂಧ್ರ ಪ್ರದೇಶ, ಕಾತೆವಾರ ಇಟ್ ಈಸ್ ಇನ್ ಗುಜರಾತ್, ಸಿಂಧ್ ಆ್ಯಂಡ್ ಬಲೂಚಿಸ್ತಾನ್ ನಾವು ಲೊಕೇಟೆಡ್ ಇನ್ ಪಾಕಿಸ್ತಾನ್ ಅಂತ ಹೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸೈಟ್ಸ್ಗಳು ಇಂಡಿಯಾದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಹೊಸ ಶಿಲಾಯುಗ ಅಂತಕ್ಕಂಥದ್ದು ಕೊನೆಗೊಂಡ ನಂತರ ನಾವು ಬರೋದೆಲ್ಲಿಗೆ ಅಂತ ಹೇಳಿದ್ರೆ ಲೋಹಗಳ ಯುಗ. ವಿ ಆರ್ ಎಂಟ್ರಿಂಗ್ ದಿ ಮೆಟಲ್ ಏಜ್ ಅಂತ ಹೇಳಿ ಇಲ್ಲಿ ಲೋಹ ಯುಗಕ್ಕೆ ನಾವೇನು ಮಾಡ್ತೀವಿ? ಹೋಗ್ತೀವಿ ಅಂತ. ಶಿಲಾಯುಗದಿಂದ ಲೋಹ ಯುಗದವರೆಗೆ ಹೋಗೋದಕ್ಕೆ ಈ ಪ್ರಕ್ರಿಯೆ ಏನಾಗಿತ್ತು ಅಂತಂದ್ರೆ ಒಮ್ಮಿಂದ ಒಬ್ಬರಿಗೆ ಬದಲಾವಣೆ ಆಗಿರ್ತಕ್ಕಂಥದ್ದಲ್ಲ ಅಂತ. ಇದು ಒಂದು ನಿಧಾನವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದ ಟ್ರಾನ್ಸಿಷನ್ ಫ್ರಮ್ ಸ್ಟೋನ್ ಏಜ್ ಟು ಮೆಟಲ್ ಏಜ್ ವಾಸ್ ಗ್ರಾಜುವಲ್ ಪ್ರೋಸೆಸ್ ಅಂತ ಹೇಳಿ ಇಲ್ಲಿ ನಿಧಾನವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ. ಲೋಹ ಮತ್ತು ಕಲ್ಲಿನ ಉಪಕರಣಗಳು ಏನಾದವು ಅಂತ ಹೇಳಿದ್ರೆ ಜೊತೆಯಾಗಿನೇ ಉಪಯೋಗಿಸಲ್ಪಟ್ಟವು ಅಂತ. ಮೆಟಲಿಕ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಸ್ಟೋನ್ ಇಂಪ್ಲಿಮೆಂಟ್ಸ್ ವೇರ್ ಯೂಸ್ಡ್ ಸೈಡ್ ಬೈ ಸೈಡ್ ಅಂತ ಹೇಳಿ ಅಂದ್ರೆ ಒಂದ್ರ ಜೊತೆಗೆ ಇನ್ನೊಂದು ಏನಾದರೂ ಬಳಸಲ್ಪಟ್ಟವು ಅಂತ. ಲೋಹ ಯುಗವನ್ನು ನಾವು ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ತಾಮ್ರ ಯುಗ, 2 ಕಂಚಿನ ಯುಗ, 3ನೇದು ಕಬ್ಬಿಣ ಯುಗ ಅಂತ ಹೇಳಿ ಇಲ್ಲಿ ವರ್ಗೀಕರಿಸೋದನ್ನು ನಾವು ಕಾಣ್ಬೋದು ಅಂತ. ದ ಸ್ಟೋನ್ ಏಜ್ ಕಲ್ಚರ್ ಈಸ್ ಕ್ಲಾಸಿಫೈಡ್ ಆಸ್ 3 ಗ್ರೂಪ್ಸ್. ಫಸ್ಟ್ ಒನ್ ಈಸ್ ಬ್ರೋಂಜ್ ಏಜ್, ಕಾಪರ್ ಏಜ್ ಆ್ಯಂಡ್ ಐರನ್ ಏಜ್ ಅಂತ ಹೇಳಿ. ಕಾಪರ್ ಏಜ್, ಬ್ರೋಂಜ್ ಏಜ್ ಆ್ಯಂಡ್ ಐರನ್ ಏಜ್. ಮೊದಲನೇದಾಗಿ ತಾಮ್ರ ಯುಗ ಅಂತ. ತಾಮ್ರ ಯುಗ ಅಂದ ತಕ್ಷಣ ನಮಗೆ ಫಸ್ಟ್ ಗುರುತಿಸಲ್ಪಟ್ಟ ಲೋಹ ತಾಮ್ರ ಅಂತ ಹೇಳೋದಕ್ಕಾಗೋದಿಲ್ಲ. ಈ ತಾಮ್ರಕ್ಕಿಂತ ಮುಂಚೆ ಏನು ಮಾಡ್ತು ಅಂತ ಹೇಳಿದ್ರೆ ನಮಗೆ ಪರಿಚಿತವಾಗಿರ್ತಕ್ಕಂಥ ಲೋಹ ಯಾವುದು ಅಂತ ಹೇಳಿದ್ರೆ
ಗೋಲ್ಡ್ ಅಂತ ಹೇಳಿ. ಇಲ್ಲಿ ದ ಗೋಲ್ಡ್ ವಾಸ್ ದಿ ಅರ್ಲಿಯೆಸ್ಟ್ ಮೆಟಲ್ ಟು ಬಿ ಯೂಸ್ಡ್ ಅಂತ ಹೇಳಿ. ನಾವು ಮೊದಲು ಉಪಯೋಗಿಸಿದಂಥ ಲೋಹ ಯಾವುದು ಅಂತ ಹೇಳಿದ್ರೆ ಬಂಗಾರ ಅಂತ. ಈ ಬಂಗಾರ ಮತ್ತು ನಮ್ಮ ಯಾಕೆ ಬಂಗಾರ ಯುಗ ಅಂತ ಹೇಳಿ ಕರೀಲಿಲ್ಲ ಅಂತ ಹೇಳಿದ್ರೆ ಬಂಗಾರವನ್ನು ನಾವೇನು ಮಾಡಲಿಲ್ಲ ರೀ ಉಪಕರಣಗಳ ತಯಾರಿಕೆಗಾಗಿ ಬಳಕೆ ಮಾಡಲಿಲ್ಲ ಅಂತ. ಗೋಲ್ಡ್ ವಾಸ್ ನಾಟ್ ಯೂಸ್ಡ್ ಟು ದಿ ಮಟೀರಿಯಲ್ ಯೂಸ್ ಅಂತ. ಅಂದ್ರೆ ಇಲ್ಲಿ ಮಟೀರಿಯಲ್ಗಳನ್ನು ಬಳಕೆ ಮಾಡೋದಕ್ಕೆ ಅಂದ್ರೆ ತಯಾರಿಸೋದಕ್ಕೆ ಬಳಕೆ ಮಾಡಲಿಲ್ಲ ಅಂತ. ಯಾಕೆ ಅದನ್ನು ಬಳಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬಂಗಾರ ಅಂತಕ್ಕಂಥ ಲೋಹ ಅತಿ ವಿರಳವು ಮತ್ತು ಮೆದು ಮತ್ತು ಹೊಳಪುಳ್ಳದ್ದಾಗಿದ್ದರಿಂದ ಇದನ್ನು ಕೇವಲ ಆಭರಣಗಳ ತಯಾರಿಕೆಗೆ ಮಾತ್ರ ಏನು ಮಾಡ್ತಾ ಇದ್ರಿ ಬಳಸಲಾಗ್ತಾ ಇತ್ತು ಅಂತ ಹೇಳಿ. ಸೊ ಆಸ್ ಇಟ್ ವಾಸ್ ಸ್ಕೇರ್ಸ್ ಸಾಫ್ಟ್ ಆ್ಯಂಡ್ ಶೈನಿ ಅಂತ, ಇಟ್ ವಾಸ್ ಯೂಸ್ಡ್ ಫಾರ್ ಆರ್ನಮೆಂಟ್ಸ್ ಓನ್ಲಿ ಅಂತ. ಇನ್ನು ತಾಮ್ರದ ಅನ್ವೇಷಣೆಯಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿರೋದನ್ನು ನಾವು ಕಾಣ್ಬೋದು ಅಂತ. ಕಾಪರ್ ಬ್ರಾಟ್ ರೆವಲ್ಯೂಷನರಿ ಚೇಂಜ್ ಇನ್ ಹ್ಯೂಮನ್ ಸಿವಿಲೈಸೇಷನ್ ಆ್ಯಂಡ್ ದ ಡಾನ್ ಆಫ್ ದಿ ನ್ಯೂ ಏಜ್ ಅಂತ. ಇಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂತು. ಆಮೇಲೆ ಕಾಪರನ್ನು ಎದಕ್ಕಾಗಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಪ್ರಮುಖವಾಗಿ ಬರ್ಚಿ, ಖಡ್ಗ, ಕೊಡಲಿ ಮತ್ತು ಬಲ್ಲೆಗಳ ತಯಾರಿಕೆಗಾಗಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ತಾಮ್ರವನ್ನು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ. ಕಾಪರ್ ವಾಸ್ ಯೂಸ್ಡ್ ಟು ಪ್ರಿಪೇರ್ ಇಂಪ್ಲಿಮೆಂಟ್ಸ್ ಲೈಕ್ ಹಾರ್ಪೂನ್ಸ್, swords, axes, spear set, etc. The implements were used for agriculture, fishing, fighting and hunting ಅಂತ ಹೇಳಿ. ಇಲ್ಲಿ ತಾಮ್ರದಿಂದ ತಯಾರಿಸಿದಂಥ ಉಪಕರಣಗಳನ್ನು ಯಾವುದಕ್ಕಾಗಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಮೊದಲೇದಾಗಿ ಯಾವುದಕ್ರಿ ಅಗ್ರಿಕಲ್ಚರ್ ಕೃಷಿಗಾಗಿ ಬಳಕೆ ಮಾಡ್ತಾ ಇದ್ರು, ಫಿಶಿಂಗ್ ಮೀನುಗಾರಿಕೆ, ಆಮೇಲೆ ಫೈಟಿಂಗ್ ಅಂದ್ರೆ ಹೋರಾಟ ಅಥವಾ ಯುದ್ಧ ಮಾಡೋದಕ್ಕೆ ಬಳಸ್ತಾ ಇದ್ರು, ಅದ್ರ ಜೊತೆಗೆ ಹಂಟಿಂಗ್ ಬೇಟೆ ಆಡೋದಕ್ಕೂ ಸಹಿತ ಇವುಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು ಅಂತ. ಕಾಪರ್ ಏಜ್ ಕೋ ರಿಲೇಟ್ಸ್ ವಿತ್ ಹರಪ್ಪನ್ ಸಿವಿಲೈಸೇಷನ್ ಅಂತ ಅಥವಾ ಸಿಂಧೂ ನಾಗರಿಕತೆ, ಹರಪ್ಪ ನಾಗರಿಕತೆ ಅಂತ ಏನು ಕರಿತಾ ಇದೆಯಲ್ಲ ಅದರೊಂದಿಗೆ ಸಹ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಯುಗ ಯಾವುದು ಅಂತ ಹೇಳಿದ್ರೆ ಕಬ್ಬಿನ ಯುಗ ಅಂತ ಹೇಳಿ. ಇಲ್ಲಿ ಐರನ್ ಏಜ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಈ ಐರನ್ ಏಜ್ದಲ್ಲಿ ಏನೇನು ಬದಲಾವಣೆಗಳಾದವು ಅಂತ ಹೇಳಿದ್ರೆ ಈ ಸಮಯಕ್ಕೆ ಕೃಷಿ, ಬೇಟೆ ಮತ್ತು ಪ್ರಾಣಿ ಸಂಗ್ರಹದಂಥ ಉದ್ಯೋಗಗಳನ್ನು ಏನು ಮಾಡ್ತು ಅಂತ ಹೇಳಿದ್ರೆ ಹಿಂದಿತ್ತು ಅಂತ. ಕೃಷಿ ಏನು ಮಾಡ್ತೀರಿ ಹೆಚ್ಚು ಬೆಳವಣಿಗೆ ಹೊಂದಿ ಪ್ರಾಣಿ ಸಾಕಾಣಿಕೆ ಮತ್ತು ಬೇಟೆಯಂತಹ ಉದ್ಯೋಗಗಳನ್ನ ಹಿಂದಿಕ್ತಕ್ಕಂಥ ಕೆಲಸ ಆಯಿತು ಅಂತ. ಯಾಕೆ ಹಂಗಾಯಿತು ಅಂತ ಹೇಳಿದ್ರೆ ಕಬ್ಬಿಣದ ಉಪಕರಣಗಳು ಕೃಷಿಗಾಗಿ ಹೆಚ್ಚು ಬಳಕೆ ಆಗ್ತಾ ಹೋದಾಗ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಕೃಷಿ ಅಂತಕ್ಕಂಥದ್ದು ಹೆಚ್ಚು ಬೆಳವಣಿಗೆ ಆಯಿತು, ಬೇಟೆ ಮತ್ತು ಪ್ರಾಣಿ ಸಾಕಾಣಿಕೆ ಅಂತ ಉದ್ಯೋಗಗಳೇನಾದರೂ ಹಿಂದುಳಿದಿರೋದನ್ನು ನಾವು ಕಾಣ್ಬೋದು ಅಂತ. ಬೈ ದಿಸ್ ಟೈಮ್ ಹಂಟಿಂಗ್ ಆ್ಯಂಡ್ ಪೋಸ್ಟಲ್ ಆಕ್ಯುಪೇಷನ್ ವಾಸ್ ಸೈಡ್ ಲೈನ್ಡ್ ಬೈ ಅಗ್ರಿಕಲ್ಚರ್ ಅಂತ ಹೇಳಿ. ಈ ಕೃಷಿಯಿಂದ ಅವು ಏನಾದರೂ ಹಿಂದುಳಿದಲ್ಪಟ್ಟು ಅಂತ. ಮ್ಯಾನ್ ಸ್ಟಾರ್ಟೆಡ್ ದ ಸೆಟಲ್ಡ್ ಲೈಫ್. ಯಾವಾಗ ಕೃಷಿಯನ್ನು ಪ್ರಾರಂಭಿಸಿದ್ನೋ ಅವನು ಒಂದೆಡೆ ನೆಲೆಸೋದಕ್ಕೆ ಪ್ರಾರಂಭ ಮಾಡಿದ ಅಂತ. ನೋ ಡೌಟ್ ಸಮ್ ಬ್ರೋಂಜ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಆರ್ಟಿಕಲ್ಸ್ ಆರ್ ಡಿಸ್ಕವರ್ಡ್ ಇನ್ ಇಂಡಿಯಾ ಅಂತ. ಆಗ ನಮಗೆ ಏನಂತಾರೆ ಕಂಚಿನ ಯುಗ ಇಲ್ಲದೆ ಹೋದ್ರೂ ಕಂಚಿನ ಉಪಕರಣಗಳೇನಾಗಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಬಳಕೆಯಲ್ಲಿದ್ದು, ಆದರೆ ಸಂಪೂರ್ಣವಾಗಿ ಕಂಚನ್ನೇ ಬಳಸಿದಂತಹ ಯುಗ ಏನಾಗೋದಿಲ್ಲ ಭಾರತದಲ್ಲಿ ಕಂಡು ಬರೋದಿಲ್ಲ ಅಂತ. ಬಟ್ ದೇರ್ ವಾಸ್ ನೋ ಏಜ್ ಆಸ್ ಬ್ರೋಂಜ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ. ನಮಗೆ ಭಾರತದ ಇತಿಹಾಸದೊಳಗೆ ಕಂಚಿನ ಯುಗ ಅಂತಕ್ಕಂಥದ್ದನ್ನು ನಾವು ಕಾಣೋದಿಲ್ಲ ಅಂತ ಹೇಳಿ. ವಿತ್ ದ ಕಾಪರ್ ಆ್ಯಂಡ್ ಐರನ್ ಏಜ್ ವಿ ಎಂಟರ್ಡ್ ದ ಲಿಮಿಟ್ಸ್ ಆಫ್ ಹಿಸ್ಟಾರಿಕಲ್ ಪೀರಿಯಡ್ ಇನ್ ಇಂಡಿಯಾ ಅಂತ. ನಾವು ತಾಮ್ರಯುಗ ಮತ್ತು ಕಬ್ಬಿನ ಯುಗದೊಂದಿಗೆ ಭಾರತದ ಇತಿಹಾಸವನ್ನು ಪ್ರವೇಶ ಮಾಡ್ತೀವಿ, ಆದರೆ ಕಂಚಿನ ಯುಗ ಅಂತಕ್ಕಂಥದ್ದನ್ನು ನಾವು ಭಾರತದ ಇತಿಹಾಸದಲ್ಲಿ ಕಾಣೋದಿಲ್ಲ ಅಂತ. ಐರನ್ ವಾಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಸೌತ್ ಇಂಡಿಯಾ ಅಂತ. ಇದು ಹೆಚ್ಚಾಗಿ ಕಬ್ಬಿನ ಬಳಕೆ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಕಬ್ಬಿನ ಅಂತಕ್ಕಂಥದ್ದು ಹೆಚ್ಚು ಬಳಕೆಯಾಗಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಲೋಹಗಳ ಯುಗನೂ ಸಹಿತ ಕಬ್ಬಿನ ಯುಗದೊಂದಿಗೆ ಕೊನೆಗೊಳ್ಳೋದನ್ನು ನಾವು ಕಾಣ್ಬೋದು ಅಂತ. ಇಲ್ಲಿಗೆ ಎರಡನೇ ಚಾಪ್ಟರ್ ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಅಂತಕ್ಕಂತಹ ಚಾಪ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಗೊಳ್ಳುತ್ತೆ ಅಂತೇಳಿ. ಸೊ ಇಲ್ಲಿಗೆ ಏನಾದ್ರಿ ಈ ಚಾಪ್ಟರ್ ಕೊನೆಗೊಳ್ಳುತ್ತೆ ಅಂತ. ಥ್ಯಾಂಕ್ ಯು. ಇನ್ನು ಎರಡನೇ ಚಾಪ್ಟರ್ ಕೊನೆಗೊಂಡ ತಕ್ಷಣ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್
ಅದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕಷನನ್ನು ಮಾಡ್ಬೋದು ಅಂಥೇಳಿ. ಆಮೇಲೆ ಈ ಕ್ಲಾಸ್ಗಳ ಬಗ್ಗೆ ನಿಮ್ಗೆ ಏನಾದರೂ ಕ್ವ್ಯಾರೀಸ್ ಇದ್ರೆ ಅದನ್ನು ಏನು ಮಾಡಿರಿ ನಮಗೆ ತಿಳಿಸ್ರಿ ಅಂತ. ಸೊ ನಮಸ್ತೆ.